ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಫಸ್ಟ್ ಸೆಮ್ ಅವ್ರಿಗೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ NEP ಅಂತ ಹೊಸ ಪಾಲಿಸಿ ಪ್ರಕಾರ ಕೋರ್ಸಸ್ನ ನೀವು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ 4 ವೀಡಿಯೋ ಮಾಡಿದ್ದೀನಿ. ಈಗ ಮಾಡ್ತಾ ಇರೋವಂಥದ್ದು ನನ್ನ 5ನೇ ವೀಡಿಯೋ. ಇದರಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಕೋರ್ ಸಬ್ಜೆಕ್ಟ್ ಅಂತ ತೊಗೋಬೋದು, ಓಪನ್ ಎಲೆಕ್ಟಿವ್ಸ್ ಅಂತ ತೊಗೋಬೋದು. ಸೊ ನೀವು ಓಪನ್ ಎಲೆಕ್ಟಿವ್ನ ಏನಾದರೂ ಕೆಮಿಸ್ಟ್ರಿ ಅಂತ ತೊಗೊಂಡ್ರೆ ಅದರದ್ದು ಕೋರ್ಸ್ ಮ್ಯಾಟ್ರಿಕ್ಸ್ ಏನಿರುತ್ತೆ, ಮಾಡಲ್ ಕರಿಕ್ಯುಲಮ್ ಏನಿದೆ, ಇಂಟರ್ನಲ್ ಅಸೆಸ್ಮೆಂಟ್ ಹೇಗಿದೆ, ಅದರದ್ದು ಕ್ರೆಡಿಟ್ ಏನಿದೆ, ಅದ್ರ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ, ಸಿಲೆಬಸ್ಗೆ ಯಾವ ರೆಫರೆನ್ಸ್ ಬುಕ್ನ ತೊಗೋಬೇಕು, ಸಿಲೆಬಸ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಇವಾಗ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಏನಿದೆಯಲ್ಲ, ಈ NEP ಅಂತ ಏನಿದೆಯಲ್ಲ, ಅದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಸೊ ಹಾಗಾಗಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ನ ಮುಗಿಸಿದಾಗ ಅದು ಕೋರ್ ಸಬ್ಜೆಕ್ಟ್ ಆಗಿರ್ಬೋದು, ಇಲ್ಲಾಂದರೆ ಎಲೆಕ್ಟಿವ್ ಆಗಿರ್ಬೋದು, ನಿಮಗೆ ಕ್ರೆಡಿಟ್ ಸಿಗ್ತಾ ಹೋಗುತ್ತೆ. ಓಪನ್ ಎಲೆಕ್ಟಿವ್ ಏನಾದರೂ ಆಯಿತು ಅಂತಂದರೆ ಅದಕ್ಕೆ ನಿಮಗೆ ಪ್ರಾಕ್ಟಿಕಲ್ಸ್ ಇರೋದಿಲ್ಲ, ಬರೀ ಥಿಯರಿ ಮಾತ್ರ ಇರುತ್ತೆ. ಅದಕ್ಕೆ ನಿಮಗೆ 3 ಕ್ರೆಡಿಟ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನು NEP ಬಗ್ಗೆ ಡೀಟೇಲಾಗಿ ಅಡ್ಮಿಷನ್ ಪ್ರೋಸೆಸ್ ಆಗಿರ್ಬೋದು, ಸಬ್ಜೆಕ್ಟ್ ಸೆಲೆಕ್ಷನ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿದೆ, ಕೋರ್ಸ್ ಮೆಟ್ರಿಕ್ಸ್ ಏನಿದೆ, ಜನರಲ್ ಆಗಿ ಅದನ್ನು ನಾನು ಆಲ್ರೆಡಿ ವೀಡಿಯೋಗಳನ್ನ ಮಾಡಿದ್ದೀನಿ. ಇದು 5ನೇ ವೀಡಿಯೋ ನಾನು ಮಾಡ್ತಾ ಇರೋದು NEP ಬಗ್ಗೆ, ಪರ್ಟಿಕ್ಯುಲರ್ಲಿ ಫಸ್ಟ್ ಸೆಮ್ ಅವ್ರಿಗೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ಆಗ್ತಾ ಇರೋದಕ್ಕೋಸ್ಕರ, ಮಲ್ಟಿಪಲ್ ಎಂಟ್ರಿ ಆ್ಯಂಡ್ ಎಕ್ಸಿಸ್ಟ್ ಆಪ್ಷನ್ ಇರೋದಕ್ಕೋಸ್ಕರ. ಸೊ ನಿಮಗೆ ಗೊತ್ತಿರಬೇಕಾಗತ್ತೆ ಯಾವ್ಯಾವ ಸಬ್ಜೆಕ್ಟ್ ಇದೆ, ಹೇಗೆ ತೊಗೋಬೇಕು ಏನು ಅಂತ. ಹಾಗಾಗಿ ನಿಮಗೆ ಡೀಟೇಲಾಗಿ ಬೇಕು ಅಂದರೆ ಆ 4 ವೀಡಿಯೋಗಳನ್ನ ನೀವು ನೋಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಅದನ್ನು ಅಲ್ಲಿ ಯೂಸ್ ಮಾಡಿಕೊಂಡು ಅದನ್ನು ನೀವು ನೋಡ್ಬೋದು. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಕೆಮಿಸ್ಟ್ರಿನ ನೀವೇನಾದರೂ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡ್ರೆ, OEC ಅಂತ ಹೇಳ್ತೀವಿ, ಪ್ರತಿ ಸೆಮಿಸ್ಟ್ರಿಗೂ ನೀವು ಒಂದೊಂದಿನ ಓಪನ್ ಎಲೆಕ್ಟಿವ್ನ ತೊಗೋಬೇಕಾಗತ್ತೆ. ಸೊ ಓಪನ್ ಎಲೆಕ್ಟಿವ್ ಏನಾದರೂ ಕೆಮಿಸ್ಟ್ರಿ ತೊಗೊಂಡ್ರೆ ಫಸ್ಟ್ ಸೆಮ್ಮಲ್ಲಿ, ಸೊ ಅದ್ರ ಬಗ್ಗೆ ಅದಕ್ಕೆ ಕೋರ್ಸ್ ಮೆಟ್ರಿಕ್ಸ್ ಏನಿರುತ್ತೆ, ಕರಿಕ್ಯುಲಮ್ ಏನಿದೆ, ಕ್ರೆಡಿಟ್ ಏನಿದೆ, ಇಂಟರ್ನಲ್ ಅಸೆಸ್ಮೆಂಟ್ ಏನಿದೆ, ಕ್ವಶನ್ ಪೇಪರ್ ಏನಿದೆ, ಸಿಲೆಬಸ್ ಏನಿದೆ, ಅದನ್ನೆಲ್ಲ ಇವತ್ತು ನಾನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು 2A ಮಾಡೆಲ್ ಅಂತ. 2 ಅಂತಂದರೆ A ಅಂದರೆ ಪ್ರಾಕ್ಟಿಕಲ್ಸ್ ಇರೋದಕ್ಕೆ A ಅಂತ ಹೇಳ್ತಾರೆ, 2B ಅಂತಲೂ ಇರ್ತವೆ, ಅದಕ್ಕೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ 2B ಅಂತ ಹೇಳ್ತಾರೆ. 2 ಅಂತಂದರೆ ಏನು ಅಂದರೆ 2 ಸಬ್ಜೆಕ್ಟ್ನ ನೀವು ಕೋರ್ ಸಬ್ಜೆಕ್ಟ್ ಆಗಿ ತೊಗೊಂಡಿರ್ತೀರ, ಅದಕ್ಕೆ ಅದನ್ನು 2 ಅಂತ ಹೇಳ್ತಾರೆ. ನಮ್ಮ ಯೂನಿವರ್ಸಿಟಿಯವರು, ಬೆಂಗಳೂರು ಸಿಟಿ ಯೂನಿವರ್ಸಿಟಿಯವರು ಅಡಾಪ್ಟ್ ಮಾಡ್ಕೊಂಡಿರುವಂಥ ಸಬ್ಜೆಕ್ಟ್ ಅಂದರೆ ಅದರಲ್ಲಿ ಎಷ್ಟೊಂದು NEPನಲ್ಲಿ ನಿಮಗೆ ಎಷ್ಟೊಂದು ರೀತಿಯಾದಂಥ ಮಾಡೆಲ್ಗಳಿದೆ. ಅದನ್ನು ನಮ್ಮ ಯೂನಿವರ್ಸಿಟಿಯವರು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು 2A ಮಾಡೆಲ್ ಅಂತ. 2A ಅಂತಂದರೆ 2 ಕೋರ್ಸ್ ಸಬ್ಜೆಕ್ಟ್ ಇದೆ, ಹಾಗಾಗಿ ಅದನ್ನು 2 ಅಂತ ಹೇಳ್ತೀವಿ. A ಅಂತ B ಅಂದರೆ ಏನು, ಪ್ರಾಕ್ಟಿಕಲ್ ಕೋರ್ಸು, ನಾನ್ ಪ್ರಾಕ್ಟಿಕಲ್ ಕೋರ್ಸು. ಫಾರ್ ಎಕ್ಸಾಂಪಲ್ ಈಗ ಕಾಮರ್ಸ್ ಎಲ್ಲ ತೊಗೊಂಡ್ರೆ ನಾನ್ ಪ್ರಾಕ್ಟಿಕಲ್ ಕೋರ್ಸು, ಅದಕ್ಕೆ 2B ಅಂತ ಹೇಳ್ತಾರೆ. ಅದು ನಾವು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು 2A. A ಸ್ಟ್ಯಾಂಡ್ಸ್ ಫಾರ್ ಪ್ರಾಕ್ಟಿಕಲ್ ಕ್ಲಾಸಸ್. 2 ರೋಮನ್ ನಂಬರ್ 2 ಏನಿದೆಯಲ್ಲ, ಅದು ಯಾವುದಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ 2 ಕೋರ್ಸ್ ಸಬ್ಜೆಕ್ಟ್, DSCC ಅಂತ ಹೇಳ್ತೀವಿ. ಈ 2 ಸಬ್ಜೆಕ್ಟ್ ಏನಿದೆಯಲ್ಲ, ಈ 2 ಸಬ್ಜೆಕ್ಟಕ್ಕೆ ನಾವೇನಂತ ಕರಿತೀವಿ, 2 ಕೋರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಕೋರ್ಸಸ್ ಅಂತ ಹೇಳ್ತಾರೆ, ಕೋರ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಸೊ ಈ ಬೇಸಿಸ್ ಇರೋದಕ್ಕೋಸ್ಕರ ಅದನ್ನು 2A ಮಾಡೆಲ್ ಅಂತ ಕರೀತಾರೆ. ಇದ್ರ ಜೊತೆಗೆ ನೀವೇನು ಮಾಡಬೇಕಾಗತ್ತೆ, ಕಂಪಲ್ಸರಿ ಆಗಿ ಕನ್ನಡ ಓದಬೇಕಾಗತ್ತೆ, ಕನ್ನಡ ಜೊತೆಗೆ ಇನ್ನೊಂದು ಯಾವ್ದಾದ್ರು ಲ್ಯಾಂಗ್ವೇಜ್ನ ಓದಬೇಕಾಗತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಓಪನ್ ಎಲೆಕ್ಟಿವ್, OEC ಓಪನ್ ಎಲೆಕ್ಟಿವ್ ಕೋರ್ಸ್ನ ಓದಬೇಕಾಗತ್ತೆ. ಅದೇ ನೀವೇನು ಮಾಡ್ತೀರಾ, 4th ಸೆಮ್ ತನಕನೂ ಸೇಮ್ ಇರುತ್ತೆ. 5th ಸೆಮ್ಮು ಬಂದಾಗ ಆ ಓಪನ್ ಎಲೆಕ್ಟಿವ್ಗೆ ಅವ್ರೇನು ಹೇಳ್ತಾರೆ, DSEC ಅಂತ ಕರೀತಾರೆ, ಡಿಸಿಪ್ಲಿನ್ ಸ್ಪೆಸಿಫಿಕ್ ಎಲೆಕ್ಟಿವ್ ಕೋರ್ಸ್ ಅಂತ ಹೇಳ್ತೀವಿ. ಆವಾಗ ನಿಮಗೆ ಅದು ಬರ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ನೀವೇನಾದರೂ ಫಸ್ಟ್ ಸೆಮ್ಮಲ್ಲಿದ್ದರೆ ನೀವೇನು ಮಾಡಬೇಕಾಗತ್ತೆ, 2 ಕೋರ್ಸ್ ಸಬ್ಜೆಕ್ಟ್ನ ಓದಬೇಕಾಗತ್ತೆ. ಒಂದು OECನ ಓದಬೇಕು, ಅದ್ರ ಜೊತೆಗೆ ಒಂದು ಲ್ಯಾಂಗ್ವೇಜ್ನ ಕನ್ನಡ ಓದಬೇಕು, ಕನ್ನಡ ಜೊತೆಗೆ ಇನ್ನೊಂದು ಯಾವ್ದಾದ್ರು ಲ್ಯಾಂಗ್ವೇಜ್ ನೀವೇ ಚೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸ್ಕಿಲ್ ಬೇಸ್ಡ್ ಒಂದು ಮಾಡಬೇಕಾಗತ್ತೆ, ವ್ಯಾಲ್ಯೂ ಬೇಸ್ಡ್ ಒಂದು ನೀವು ಮಾಡಬೇಕಾಗತ್ತೆ. ಅದೇ ಥರ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್ ಒಂದು ಮಾಡಬೇಕಾಗತ್ತೆ. ಇದನ್ನು ಆಲ್ಟರ್ನೇಟಿವ್ ಸೆಮಿಸ್ಟರ್ಗಳಲ್ಲಿ ನೀವು ಓದ್ತಾ ಹೋಗ್ತೀರಾ. ಒಂದರಲ್ಲಿ ಸ್ಕಿಲ್ ಓದ್ತೀರಾ ಅಂತಂದರೆ ಇನ್ನೊಂದರಲ್ಲಿ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಓದ್ತೀರಾ. ಆ ರೀತಿಯಾಗಿ ಅದನ್ನು ಕಾಲೇಜವರು ಡಿಸೈಡ್ ಮಾಡಿ ನಿಮಗೆ ಹೇಳ್ತಾರೆ. ಅದ್ರ ಪ್ರಕಾರ ನೀವೇನು ಮಾಡ್ತೀರಾ, ಒಂದು ಸೆಮಿಸ್ಟ್ರಲ್ಲಿ ಎನ್ವೈರನ್ಮೆಂಟಲ್ ಸ್ಟಡೀಸು ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಓದ್ತೀರಾ. ಇನ್ನು ಬೇರೆ ಸೆಮಿಸ್ಟರ್ಗಳಲ್ಲಿ ನೀವು ಡಿಜಿಟಲ್ ಫ್ಲೂಯೆನ್ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದೇ ಥರ ಒಂದೊಂದು ಸೆಮಿಸ್ಟ್ರಲ್ಲಿ ನೀವೇನು ಮಾಡ್ತಾ ಹೋಗ್ತೀರಾ, ಒಂದೊಂದನ್ನು ಓದ್ತಾ ಹೋಗ್ತೀರಾ. ಎಗೇನ್ ದಟ್ ಡಿಪೆಂಡ್ಸ್ ಆನ್ ದಿ ಕಾಲೇಜಸ್. ಸೊ ಅಕಸ್ಮಾತ್ ಏನಾದರೂ ನೀವು ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡ್ರಿ ಅಂತ ಇಟ್ಕೊಳ್ಳೋಣ, OEC ಆಗಿ ತೊಗೊಂಡ್ರಿ ಅಂತಂದರೆ
ಆವಾಗ ನಿಮಗೆ ಅದು ಏನು ಕೆಮಿಸ್ಟ್ರಿನಲ್ಲಿ ಇರುತ್ತೆ ಅಂದರೆ ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ ಇದೆ. ಇದಕ್ಕೆ ಕ್ರೆಡಿಟ್ ಎಷ್ಟಿದೆ ಅಂದರೆ 3 ಕ್ರೆಡಿಟ್ ಇದೆ. ಇದು ಬರೀ ಥಿಯರಿ ಮಾತ್ರ ಇರುತ್ತೆ, ನಾನು ಮುಂಚೆನೇ ಹೇಳಿದಾಗೆ ಇದಕ್ಕೆ ಪ್ರಾಕ್ಟಿಕಲ್ಸ್ ಇರಲ್ಲ. ಎಷ್ಟಿರುತ್ತೆ ಅಂದರೆ ವಾರದಲ್ಲಿ 3 ಥಿಯರಿ ಕ್ಲಾಸ್ನ ನೀವು ತೊಗೊಳ್ತೀರಾ. ಫುಲ್ ಸೆಮಿಸ್ಟ್ರಿಗೆ ನಿಮಗೆ 42 ಅವರ್ಸು ಥಿಯರಿ ಇರುತ್ತೆ. ಬರೀ ಥಿಯರಿ ಮಾತ್ರ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರಲ್ಲ. ಥಿಯರಿ ಎಷ್ಟಿರುತ್ತೆ ಅಂದರೆ ವಾರದಲ್ಲಿ 3 ದಿವಸ ನೀವು ಈ ಕ್ಲಾಸ್ನ ನೀವು ಅಟೆಂಡ್ ಆಗಬೇಕಾಗತ್ತೆ. ಸೊ ಪರ್ ವೀಕ್ಗೆ 3 ಅವರ್ಸ್ ಇರುತ್ತೆ. ಎಕ್ಸಾಮಿನೇಷನ್ ಇರುತ್ತೆ, ಇದಕ್ಕೆ 3 ಅವರ್ ಇರುತ್ತೆ. ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 60 ಮಾರ್ಕ್ಸು ಸಮಿಟಿವ್ ಇದೆ, 40 ಮಾರ್ಕ್ಸು ನಿಮ್ಗೆ ಏನಾಗಿದೆ ಇಂಟರ್ನಲ್ ಅಸೆಸ್ಮೆಂಟ್ ಇದೆ. ಇಂಟರ್ನಲ್ ಅಸೆಸ್ಮೆಂಟ್ ಅಂದರೆ ಕಾಲೇಜಲ್ಲಿ ನೀವು ಅಂದರೆ ಕಂಟಿನ್ಯೂಸ್ ಎವ್ಯಾಲ್ಯೂಯೇಷನ್. ನಿಮಗೆ ಇದು ಕಂಟಿನ್ಯೂಸ್ ಆಗಿ ನೀವು ಹೌ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ಎ ಕ್ಲಾಸ್ ಆ ಬೇಸಿಸ್ ಮೇಲೆ ಕೊಡುವಂಥದ್ದು ಕಂಟಿನ್ಯೂಸ್ ಎವ್ಯಾಲ್ಯೂಯೇಷನ್ ಆಗುತ್ತೆ. ಕ್ಲಾಸ್ ಟೆಸ್ಟ್ ಮಾಡ್ತಾರೆ, ಯೂಶಲಿ 2 ಟೆಸ್ಟ್ನ ಮಾಡ್ತಾರೆ. ಬೆಸ್ಟ್ ಆಫ್ 2 ತೊಗೊಳ್ತಾರೆ, ಇಲ್ಲಾಂದರೆ ಆವ್ರೇಜ್ ಆಫ್ 2 ತೊಗೊಳ್ತಾರೆ. ಅದು ಅಗೇನ್ ಡಿಪೆಂಡ್ಸ್ ಆನ್ ದಿ ಯೂನಿವರ್ಸಿಟಿ, ಡಿಪೆಂಡ್ಸ್ ಅಪಾನ್ ದಿ ಕಾಲೇಜ್. ಅದಕ್ಕೆ 20 ಮಾರ್ಕ್ಸ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಸೆಮಿನಾರ್ಸ್ ಕೊಡ್ಬೋದು ಅಥವಾ ಅದರ್ ರಿಲೇಟೆಡ್ ಆಕ್ಟಿವಿಟೀಸ್ ಇನ್ ದಿ ಡಿಪಾರ್ಟ್ಮೆಂಟ್ ಕೊಡ್ಬೋದು. ಅದೇನಾದರೂ ನೀವು ಇನ್ವಾಲ್ವ್ ಆದ್ರಿ ಅಂತಂದರೆ ಹೌ ಯು ಆರ್ ಗೋಯಿಂಗ್ ಟು ಇನ್ವಾಲ್ವ್ ಬೇಸ್ಡ್ ಆನ್ ದಟ್ ದೇ ಗೋಯಿಂಗ್ ಟು ಗಿವ್ 10 ಮಾರ್ಕ್ಸ್. ನೆಕ್ಸ್ಟ್ ಅಸೈನ್ಮೆಂಟ್ 3 ಯೂನಿಟ್ ಇರುತ್ತೆ ನಿಮಗೆ, ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಂತ. ಸೊ 3 ಕ್ಲಾಸ್ ಇರುತ್ತೆ. 3 ಕ್ಲಾಸಲ್ಲೂ ಬೇರೆ ಬೇರೆ ಟೀಚರ್ಸ್ ಬಂದರೆ ಬೇರೆ ಬೇರೆ ಅಸೈನ್ಮೆಂಟ್ ಕೊಡ್ತಾರೆ. ಆ ಅಸೈನ್ಮೆಂಟ್ನ ನೀವು ಸಬ್ಮಿಟ್ ಮಾಡಿದ್ರೆ 10 ಮಾರ್ಕ್ಸ್ ಇರುತ್ತೆ. ಆಲ್ ಟುಗೆದರ್ 40 ಮಾರ್ಕ್ಸ್ ನಿಮಗೆ ಈ ಥರ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ DSC. ಅಂದರೆ ಕೋರ್ ಸಬ್ಜೆಕ್ಟ್ಗೆ ಯಾವ ಥರ ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತಲ್ಲ, ಫಾರ್ಮೇಟಿವ್ ಅಸೆಸ್ಮೆಂಟ್ ಇರುತ್ತಲ್ಲ, ಅದೇ ಥರ ಇರುತ್ತೆ. ಇನ್ನು 60 ಮಾರ್ಕ್ಸ್ಗೆ ನೀವೇನು ಮಾಡ್ತೀರಾ, ಫೈನಲ್ ಎಕ್ಸಾಮಲ್ಲಿ ನೀವು ಎಕ್ಸಾಮ್ನ ಬರೀತೀರಾ. 3 ಅವರ್ಸ್ ಎಕ್ಸಾಮ್ ಇರುತ್ತೆ. ಸೊ ಎರಡೂ ಸೇರಿದಾಗ ನಿಮಗೆ 100 ಮಾರ್ಕ್ಸ್ ಆಗುತ್ತೆ. ಇದೇನಾದರೂ ನೀವು ಕ್ಲಿಯರ್ ಆದ್ರಿ, 40% ರಿಸಲ್ಟ್ ಬರಬೇಕು. ಇದೇನಾದರೂ ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ನಿಮಗೆ 3 ಕ್ರೆಡಿಟ್ ನಿಮಗೆ ಬರ್ತಾಗುತ್ತೆ. ಸೊ ಈ ರೀತಿಯಾಗಿ ನೀವು ಓದ್ತೀರಾ. ನಾವು ಮುಂಚೆನೇ ಹೇಳ್ದಂಗೆ 3 ಯೂನಿಟ್ ಇದೆ. ಡೇ ಟು ಡೇ ಲೈಫಲ್ಲಿ ಕೆಮಿಸ್ಟ್ರಿ ಏನಕ್ಕೆ ಯೂಸ್ ಮಾಡ್ತೀರಾ ಆ ಬೇಸಿಸ್ ಮೇಲೆ ಇಟ್ಟಿದ್ದಾರೆ. 3 ಯೂನಿಟ್ ಇದೆ. ಒಂದೊಂದು ಯೂನಿಟ್ 14 ಅವರ್ಸ್ ಇದೆ. ಒಂದು ಸೆಮಿಸ್ಟ್ರಲ್ಲಿ ನಿಮಗೆ 42 ಅವರ್ಸ್ ಇರುತ್ತೆ. ವಾರ 3 ಕ್ಲಾಸ್ ನಿಮಗೆ ಇದು ಸಿಗ್ತಾ ಹೋಗುತ್ತೆ. ಸಿಲೆಬಸ್ಗೆ ಬಂದರೆ ನೀವು ಇದರಲ್ಲಿ ಏನಿರುತ್ತೆ ಅಂತಂದರೆ ಫಸ್ಟ್ ಯೂನಿಟ್ 1ಅಲ್ಲಿ ಏನಾಗಿದೆ ಅಂದರೆ ಡೇ ಟು ಡೇ ಲೈಫಲ್ಲಿ ಅಂದರೆ ಅಡಲ್ಟ್ರೇಷನ್ ಬಗ್ಗೆನೇ ನಿಮಗೆ ಕೊಟ್ಟಿದ್ದಾರೆ. ಡೈರಿ ಪ್ರಾಡಕ್ಟ್ಸ್ ಅಂದರೆ ಏನು, ಆ ಡೈರಿ ಪ್ರಾಡಕ್ಟಲ್ಲಿ ಅದು ಒಳ್ಳೆದಿದೆಯಾ ಇಲ್ವಾ, ಅದ್ರ ಗುಣಮಟ್ಟ ಹೇಗಿದೆ, ಅದ್ರ ಕ್ವಾಲಿಟಿ ಹೇಗಿದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗ್ತೀರಾ. ನೆಕ್ಸ್ಟು ಅದಕ್ಕೆ ಇನ್ ಆರ್ಡರ್ ಟು ಫೂಲ್ ಅಸ್ ಅಥವಾ ಇನ್ ಸಮ್ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಅಡಲ್ಟ್ ಮಾಡ್ತೀವಿ, ಅಡಿಟಿವ್ ಮಾಡ್ತೀವಿ, ಕಂಟ್ಯಾಮಿನೇಟ್ಸ್ ಆಗುತ್ತೆ. ಹೌ ದ ಕಂಟ್ಯಾಮಿನೇಷನ್ ವಿಲ್ ಟೇಕ್ಸ್ ಪ್ಲೇಸ್, ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್, ಅದ್ರ ಬಗ್ಗೆ ಎಲ್ಲನೂ ಇನ್ಫಾರ್ಮೇಷನ್ಸ್ನ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅದಾದಮೇಲೆ ಆರ್ಟಿಫಿಷಿಯಲ್ ಫುಡ್ ಕಲರೆನ್ಸ್ ಅಂತ ಆರ್ಟಿಫಿಷಿಯಲ್ ಆಗಿ ಕಲರ್ನ ಹಾಕ್ತಾರೆ ಇನ್ ಆರ್ಡರ್ ಟು ಅಟ್ರಾಕ್ಟ್ ದಿ ಕನ್ಸ್ಯೂಮರ್ಸ್. ಸೊ ಅದ್ರ ಬಗ್ಗೆ ಎಲ್ಲನೂ ಇನ್ಫಾರ್ಮೇಷನ್ ಇದೆ. ಸೊ ಇದು ಒಟ್ಟು ನಿಮ್ಗೆ ಎಷ್ಟಿದೆ ಅಂತಂದರೆ 14 ಅವರ್ಸ್ ಒಂದು ಯೂನಿಟ್ ಇದೆ. ಇದು ಫಸ್ಟ್ ಯೂನಿಟ್ ಇರುತ್ತೆ. ಸೆಕೆಂಡ್ ಯೂನಿಟ್ಗೆ ಬಂದರೆ ನಿಮಗೆ ವೈಟಮಿನ್ಸ್ ಇರ್ಬೋದು, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಆಗಿರ್ಬೋದು, ವಿಚ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಬ್ಯಾಲೆನ್ಸ್ಡ್ ಡಯಟ್, ಅದ್ರ ಬಗ್ಗೆ ಕಲ್ತ್ಕೊಳ್ತಾ ಹೋಗ್ತೀರಾ. ವೈಟಮಿನ್ಸ್ ಏನಕ್ಕೆ ಬೇಕು, ಎಲ್ಲಿಂದ ಸಿಗುತ್ತೆ, ಅದು ಕಡಿಮೆ ಆದರೆ ಏನಾಗುತ್ತೆ, ಎಕ್ಸಸ್ ಆದರೆ ಏನಾಗುತ್ತೆ, ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಯೂನಿಟ್. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ತೊಗೊಂಡ್ರೆ ಈಗ ಎಡಿಬಲ್ ಆಯಿಲ್ಸ್ ಇದೆ, ಅದ್ರದ್ದು ಪ್ಯೂರಿಟಿ ಹೇಗೆ, ರ್ಯಾನ್ಸಿಡಿಟಿ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಕೆಲವೊಂದು ಸಲ ಆಯಿಲ್ಸ್ನ ಇಟ್ಟರೆ ಏನಾಗುತ್ತೆ, ಹಾಳಾಗೋಗುತ್ತೆ. ಮತ್ತೆ ಅದನ್ನು ಬಾಯ್ಲ್ ಮಾಡ್ತಾ ಇದ್ದರೆ, ಮತ್ತೆ ಅದನ್ನು ಕುದಿಸ್ತಾ ಇದ್ರೆ ಅದು ವಿಷ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಎಲ್ಲನೂ ಇಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದೇ ಥರ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ವಿಚ್ ಇಸ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಪರ್ಟಿಕ್ಯುಲರ್ಲಿ ಪ್ಯಾಂಡಮಿಕ್ ಟೈಮಲ್ಲಿ ನಮಗೆ ಸೋಪ್ಸು, ಡಿಟರ್ಜೆಂಟ್ಸು, ಹ್ಯಾಂಡ್ ವಾಶು, ಹ್ಯಾಂಡ್ ಹೈಜೀನ್ ಪ್ರಾಡಕ್ಟ್ಸ್ ಎಲ್ಲ ಏನಿತ್ತಲ್ಲ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಓದ್ಕೊಳ್ತಾ ಹೋಗ್ತೀರಾ. ನೆಕ್ಸ್ಟ್ ಯೂನಿಟ್ 3ಗೆ ಬಂದರೆ ನೀವು ಇದರಲ್ಲಿ ಏನಾಗುತ್ತೆ ಅಂದರೆ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಏನಿದೆಯಲ್ಲ ಅದ್ರ ಬಗ್ಗೆ ಓದ್ಕೊಳ್ತಾ ಹೋಗ್ತೀರಾ. ಈ ಬ್ಯಾಟ್ರಿ ಫ್ಯೂಯಲ್ಸ್ ಇರ್ಬೋದು, ಫ್ಯೂಯಲ್ಸಲ್ಲಿ ಇರ್ಬೋದು, ಅಥವಾ ನಿಮಗೆ ನಾವು ಕನ್ವೆನ್ಷನಲಿ ಫಾಸಿಲ್ ಫ್ಯೂಯಲ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಅದರಿಂದ ಆಗುವಂಥ ಪ್ರಾಬ್ಲಮ್ಗಳೇನು, ಅದನ್ನು ಬಿಟ್ಟು ನಾವು ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಏನಿದೆ ಅದನ್ನು ನಾವು ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ಬೋದಾ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಓದ್ತಾ ಹೋಗ್ತೀರಾ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಲಿಮರ್, ವಿತೌಟ್ ಪಾಲಿಮರ್ ವಿ ಕೆನಾಟ್ ಇಮ್ಯಾಜಿನ್ ಎ ಲೈಫ್. ಸೊ ಹಾಗಾಗಿ ಆ ಪಾಲಿಮರ್ಸ್ ಬಗ್ಗೆ ಓದ್ತಾ ಹೋಗ್ತೀರಾ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೇನು, ಅದು ಎಲೆಕ್ಟ್ರಾನಿಕ್ ಆಟೋಮೊಬೈಲ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದ್ರದ್ದು ಅಪ್ಲಿಕೇಶನ್ ಏನು, ಎನ್ವೈರ್ಮೆಂಟ್ಲಿ ಫ್ರೆಂಡ್ಲಿ ಪಾಲಿಮರ್ಸ್. ಯೂಶಲಿ ನಮ್ಗೆ ಏನಾಗುತ್ತೆ ಅಂತಂದರೆ ಪಾಲಿಮರ್ಸ್ ಅಂದ ತಕ್ಷಣ ವೇಸ್ಟ್ ಮ್ಯಾನೇಜ್ಮೆಂಟ್, ಪ್ಲಾಸ್ಟಿಕ್ ಕವರ್ ಇರುತ್ತೆ, ಅನಿಮಲ್ಗಳು ಸಾಯೋದಿರುತ್ತೆ, ಅದೆಲ್ಲ ನೆನಪಾಗುತ್ತೆ. ಬಟ್ ಅದಕ್ಕೆ ಸ್ಟ್ರಾಟಜಿ ಏನಿದೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಮಾಡೋದಕ್ಕೆ, ಅಥವಾ ಅದನ್ನು ಹಾಳು ಮಾಡ್ದಲೇ ನೇಚರ್ಗೆ ಹಾಳು ಮಾಡೋದಕ್ಕೆ ನಾವು ಅದನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೋದು, ಅದ್ರ ಬಗ್ಗೆ ಎಲ್ಲ ಓದ್ತೀರಾ. ಇದೆಲ್ಲ ಏನಿದೆ ಅಂದರೆ ಈ ಕೆಮಿಸ್ಟ್ರಿ ಅಂದರೆ ಡೇ ಟು ಡೇ ಲೈಫಲ್ಲಿ ಇರುವಂಥದ್ದು. ವಿತೌಟ್ ಕೆಮಿಸ್ಟ್ರಿ ಯು ಕೆನಾಟ್ ಇಮ್ಯಾಜಿನ್ ಎನಿಥಿಂಗ್. ಬೆಳಗ್ಗೆ ಎದ್ದು ಹಲ್ಲು
ಪೇಸ್ಟಿಂದ ಹಿಡಿದು ಅಲ್ಲಿಜೋ ಬ್ರಷಿಂದ ಹಿಡಿದು ರಾತ್ರಿ ಮಲಗೋ ತನಕ ನೀವೇನು ಬೆಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ಅದರಲ್ಲಿರುವಂಥ ಹತ್ತಿಗಳಾಗಿರ್ಬೋದು, ಅದರಲ್ಲಿರುವಂಥ ಫೋಮ್ ಆಗಿರ್ಬೋದು, ಎಲ್ಲನೂ ನಿಮಗೆ ಕೆಮಿಸ್ಟ್ರಿ ರಿಲೇಟ್ ಆಗಿರುತ್ತೆ. ನೀವು ಮೊಬೈಲ್ ಯೂಸ್ ಮಾಡ್ತಿರ್ತೀರಾ, ಕಂಪ್ಯೂಟರ್ ಯೂಸ್ ಮಾಡ್ತಿರ್ತೀರಾ, ಅದರಲ್ಲಿರುವಂಥ ಸಿಲಿಕಾನ್ ಚಿಪ್ಸ್ ಏನಿದೆಯಲ್ಲ ಆ ಸೈಜ್ ಯೂಸ್ ಆಗಿದ್ದು ಚಿಕ್ಕದಾಗೋದಕ್ಕೆ ನ್ಯಾನೋ ಮೆಟೀರಿಯಲ್ಸ್ ಹೆಂಗೆ ಕಾರಣ ಆಗ್ತಾ ಇದೆ, ಅದೆಲ್ಲ ಕೊಡುವಂಥವ್ರು ಯಾರು ಅಂದರೆ ಕೆಮಿಸ್ಟ್ರಿ ಅವರೇ. ಹಾಗಾಗಿ ಕೆಮಿಸ್ಟ್ರಿ ಈಸ್ ದ ಲೈಫ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಕೆಮಿಸ್ಟ್ರಿ ಇಲ್ಲ ಅಂತಂದರೆ ನಿಮ್ಮ ಲೈಫೇ ಇಲ್ಲ. ಹಾಗಾಗಿ ಕೆಮಿಸ್ಟ್ರಿನ ಎಲ್ಲಿ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತೀರಾ ನೀವು ಅನ್ನೋದಕ್ಕೋಸ್ಕರ ಇದನ್ನು ಅವರು ಸೊ ಈ ರೀತಿಯಾಗಿ 3 ಬುಕ್ ಇಟ್ಟಿದ್ದಾರೆ. ರೆಫರೆನ್ಸಸ್ ಅಂತಂದರೆ ಸಿಂಪಲ್ ಎಲಿಮೆಂಟ್ರಿ ಬುಕ್ಸ್ನ ನೀವು ಓದ್ಬೋದು. ಬಿ ಕೆ ಶರ್ಮಾದು ಓದ್ಕೋಬೋದು. ನೆಕ್ಸ್ಟು ಸುಬ್ಬಲಕ್ಷ್ಮಿ ಆ್ಯಂಡ್ ಉಡುಪಿ ಅಂತಿದೆ, ಅವ್ರದ್ದು ಓದ್ಬೋದು. ನೆಕ್ಸ್ಟ್ ಫುಡ್ ಎಲ್ಲ ಆಯಿತು ಅಂತಂದರೆ ಸ್ವಾಮಿ ಆ್ಯಂಡ್ ಅದರ್ಸ್ ಅಂತ ಇದೆ. ಈ ಥರ ಬೇರೆ ಬೇರೆ ಬುಕ್ಸ್ನ ಕೊಟ್ಟಿದ್ದಾರೆ, ಅವರೇ ನಿಮಗೆ ರೆಫರ್ ಮಾಡಿದ್ದಾರೆ, ಯೂನಿವರ್ಸಿಟಿಯವರೇ ರೆಫರ್ ಮಾಡಿದ್ದಾರೆ. ಈ ಬುಕ್ಕು ಈಸಿಯಾಗಿ ಎಲ್ಲ ಲೈಬ್ರರಿನಲ್ಲೂ ಸಿಗುತ್ತೆ ನಿಮಗೆ. ಇದನ್ನು ನೀವು ಯೂಸ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದಾಗುತ್ತೆ. ನೆಕ್ಸ್ಟ್ ನಾನು ಹೇಳಿದೆ ನಿಮಗೆ ಎಕ್ಸಾಮ್ ಇರುತ್ತೆ ಅಂತ. ಎಕ್ಸಾಮ್ ಹೇಗಿರುತ್ತೆ ಅಂತಂದರೆ 60 ಮಾರ್ಕ್ಸು ಬರೆಯೋದಿರುತ್ತೆ, 40 ಮಾರ್ಕ್ಸು ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಆ 60 ಮಾರ್ಕ್ಸ್ನ ಹೇಗೆ ಕೊಡ್ತಾರೆ ಅಂತಂದರೆ ಅದರಲ್ಲಿ 3 ಪಾರ್ಟ್ ಇರುತ್ತೆ. ಯು ಆರ್ ಗೋಯಿಂಗ್ ಟು ಆನ್ಸರ್ ಆಲ್ ದಿ 3 ಪಾರ್ಟ್ಸ್. ಎಲ್ಲ ಪಾರ್ಟ್ನ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸಿನ್ಸ್ ಇದು ಕೆಮಿಸ್ಟ್ರಿ ಆಗಿರೋದಕ್ಕೋಸ್ಕರ ಪ್ರತಿಯೊಂದು ಈಕ್ವೇಷನ್ಗೂ ಪ್ರತಿಯೊಂದು ಕ್ವಶನ್ಗೂ ಈಕ್ವೇಷನ್ ಬರೀರಿ, ಡಯಾಗ್ರಾಮ್ ಬರೀರಿ ಅಂತ ಹೇಳಲ್ಲ. ಹಾಗಾಗಿ ಬಿಗಿನಿಂಗಲ್ಲೇ ಅವ್ರು ಇನ್ಸ್ಟ್ರಕ್ಷನ್ಸ್ನ ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಕ್ವಶನ್ ಪೇಪರ್ಲಿ ಎಲ್ಲಿ ಈಕ್ವೇಷನ್ಸ್ ಇದೆಯೋ, ಎಲ್ಲೆಲ್ಲಿ ಡಯಾಗ್ರಾಮ್ಸ್ ಇದೆಯೋ ಅಲ್ಲೆಲ್ಲ ನೀವು ಡಯಾಗ್ರಾಮ್ಸ್ನ ಹಾಕಬೇಕು ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಇದರಲ್ಲಿ 3 ಪಾರ್ಟ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ. ಪಾರ್ಟ್ ಎ ಏನಾಗಿರುತ್ತೆ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಟ್ಟು 7 ಇರುತ್ತೆ. 7ರಲ್ಲಿ ನೀವು 5 ಆನ್ಸರ್ ಮಾಡಬೇಕಾಗತ್ತೆ. ಪಾರ್ಟ್ ಬಿ ತೊಗೊಂಡ್ರೆ ನಿಮಗೆ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್, 4 ಆನ್ಸರ್ ಮಾಡಬೇಕಾಗುತ್ತೆ. ಪಾರ್ಟ್ ಸಿ ತೊಗೊಂಡ್ರೆ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ 3 into 10 ಅಂತ ಹೇಳ್ತಾರೆ. 2 ಕ್ವಶನ್ ಟು ಬಿ ಗಿವನ್ ಫಾರ್ ದಿ ಚಾಯ್ಸ್ ಅಂತ ಹೇಳ್ತಾರೆ. ಇಲ್ಲಿ ಯೂನಿಟ್ 1, 2, 3 ಇದೆ. ಒಟ್ಟು ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆಯಲ್ಲ, ಅಲ್ಲ ಇದು ಸಾರಿ ಯೂನಿಟ್ 1, 2, 3 3 ಯೂನಿಟ್ ಇದೆ. ಆ 3 ಯೂನಿಟಲ್ಲೂ ನಿಮ್ಗೆ ಏನು ಮಾಡಬೇಕಾಗತ್ತೆ ಅಂದರೆ ಕ್ವಶನ್ಸ್ನ ಕಂಪಲ್ಸರಿ ಕ್ವಶನ್ಸ್ನ ಕೇಳಬೇಕಾಗತ್ತೆ. 10 ಮಾರ್ಕ್ ಇದೆ, ಒಂದೇ 10 ಮಾರ್ಕ್ ಕೇಳೋಕ್ಕಾಗಲ್ಲ. ಹಾಗಾಗಿ ಅದನ್ನ ಏನು ಮಾಡ್ತಾರೆ, ಫರ್ದರ್ ಡಿವೈಡ್ ಮಾಡ್ತಾರೆ. 5 + 5 ಆಗ್ಬೋದು, 4 + 4 + 2 ಆಗ್ಬೋದು. ಆ ಥರ ಅದನ್ನು ಡಿವೈಡ್ ಮಾಡಿ ನಿಮಗೆ ಕ್ವಶನ್ ಪೇಪರಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಹಾಗಾಗಿ ಕೆಮಿಸ್ಟ್ರಿ ತೊಗೊಂಡ್ರೆ ಈಸಿಯಾಗಿ ತುಂಬ ಸಿಂಪಲ್ ಆಗಿರುವಂಥದ್ದು. ಜೊತೆಗೆ ಇದು ನಿಮಗೆ ಡೇ ಟು ಡೇ ಲೈಫಲ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು. ಜೊತೆಗೆ ನೀವು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತೀರಾ, KS ಆಗಿರ್ಬೋದು, IAS ಆಗಿರ್ಬೋದು, ಎಲ್ಲೇ ಹೋದರೂ ಕೆಮಿಸ್ಟ್ರಿ ಅದ್ರ ಬಗ್ಗೆ ನಿಮಗೆ ಕೇಳ್ತಾರೆ. ಹಾಗಾಗಿ ಬೇಸಿಕ್ ಕೆಮಿಸ್ಟ್ರಿ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಇದು ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಒಟ್ಟು 60 ಮಾರ್ಕ್ಸ್ಗೆ ನೀವು ಆನ್ಸರ್ನ ಬರೀತೀರಾ, 3 ಟೈಮ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈಗ ಯೂಶಲಿ ಓಪನ್ ಎಲೆಕ್ಟಿವ್ ಏನಿದೆಯಲ್ಲ ಅದನ್ನು ಅಪಾರ್ಟ್ ಫ್ರಮ್ ಸೈನ್ಸು ಬೇರೆಯವ್ರು ತೊಗೋಬೇಕು ಅಂತ ಹೇಳ್ತಾರೆ. ಕಾಮರ್ಸ್ ಅವ್ರು ತೊಗೋಬೋದು, ಅದೇ ಥರ BBA ಅವ್ರು ತೊಗೋಬೋದು, BHM ಅವ್ರು ತೊಗೋಬೋದು, ಬೇರೆ ಬೇರೆ ಕಾಂಬಿನೇಷನ್ ಅವರು ಕೆಮಿಸ್ಟ್ರಿನ ತೊಗೋಬೋದು. ಅದು ಅವ್ರಿಗೆ ಡೇ ಟು ಡೇ ಲೈಫ್ ಅವ್ರಿಗೆ ಯೂಸ್ ಆಗುತ್ತೆ. ಕೆಮಿಸ್ಟ್ರಿ ಅಂದರೆ ಎದುರ್ಕೊಳ್ಳೋವಂಥ ನೆಸೆಸಿಟಿ ಏನಿಲ್ಲ. ನಾವು ಯಾವಾಗೋ ಆಮೇಲೆ ಸೆಕೆಂಡ್ PUC ಆದಮೇಲೆ ಕೆಮಿಸ್ಟ್ರಿನೇ ಓದಿಲ್ಲ, ನನಗೆ ಕೆಮಿಸ್ಟ್ರಿ ಅಂದರೆ ಇಷ್ಟ ಇಲ್ಲ, ಅದು ತುಂಬ ಈಕ್ವೇಷನ್ಸ್ ಇದೆ ಅಂತ ಎದುರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಮೇಡಮ್ ಕ್ಯೂರಿ ಒಂದು ಕಡೆ ಹೇಳ್ತಾಳೆ, ನಥಿಂಗ್ ಇನ್ ದಿ ಲೈಫ್ ಈಸ್ ಟು ಬಿ ಫಿಯರ್, ಇಟ್ ಈಸ್ ಓನ್ಲಿ ಟು ಬಿ ಅಂಡರ್ಸ್ಟ್ಯಾಂಡ್. ಆಮೇಲೆ ಒಂದು ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಆಡ್ತಾ ಹಾಡ್ತಾ ರಾಗ ಅಂತ. ನೀವು ಮತ್ತೆ ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಮತ್ತೆ ಮತ್ತೆ ನೀವು ಅದಕ್ಕೆ ಫೋಕಸ್ ಮಾಡ್ತಾ ಇದ್ರೆ ಈಸಿಯಾಗಿ ನೀವೇನು ಮಾಡ್ಕೋಬೋದು, ಅದನ್ನು ಮಾಸ್ಟರ್ ಮಾಡ್ಕೋಬೋದು. ನೀವು ಅದನ್ನು ಮಾಸ್ಟರ್ ಮಾಡಿಕೊಂಡ್ರೆ ಅದ್ರ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂದರೆ ಭಯ ಕಡಿಮೆ ಆಗುತ್ತೆ. ಹಾಗಾಗಿ ಕೆಮಿಸ್ಟ್ರಿ ಕಂಡ್ರೆ ನೀವು ಎದುರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಐ ಆಮ್ ಗೋಯಿಂಗ್ ಟು ವೆಲ್ಕಮ್ ಯು ಆಲ್ ಟು ದಿ ವರ್ಲ್ಡ್ ಆಫ್ ಕೆಮಿಸ್ಟ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.